ನಾನು ಕರ್ನಾಟಕದಲ್ಲಿ ಹುಟ್ಟಿ ಕನ್ನಡಿಗನಾಗಿ ಧರ್ಮಸ್ಥಳದ ಬಗ್ಗೆ ಮಾತಾಡಲಿಲ್ಲ ಅಂದರೆ ತಪ್ಪಾಗುತ್ತೆ. ನಾವು ಚಿಕ್ಕಂದ್ರಿಂದ ಹಿಡಿದು ಇದುವರೆಗೂ ದೇವಸ್ಥಾನಕ್ಕೆ ಹೋಗಬೇಕು ಅಂದರೆ ಫಸ್ಟು ತಲೆಗೆ ಬರೋದೇ ಧರ್ಮಸ್ಥಳ. ಆ ಧರ್ಮಸ್ಥಳಕ್ಕೆ ಹೋಗೋ ಒಂದು ಥಾಟೇ ತುಂಬ ಖುಷಿ ಕೊಡುತ್ತೆ. ಇನ್ನು ಆ ಹೋಗೋ ಜರ್ನಿ ತುಂಬ ಖುಷಿ ಕೊಡುತ್ತೆ. ನಾವು ಧರ್ಮಸ್ಥಳಕ್ಕೆ ಒಂದಿನ ಮುಂಚೆ ಹೋಗಿ ಅಲ್ಲಿ ಉಳ್ಕೊಂಡು ಮಾರನೇ ದಿನ ಬೆಳಗ್ಗೆ ಎದ್ದು ಮುಡಿ ಕೊಟ್ಟು ನೇತ್ರಾವತಿ ನದಿಗೆ ಹೋಗಿ ಅಲ್ಲಿ ಮುಳುಗಿ ಸ್ನಾನ ಮಾಡಿ ವಾಪಸ್ ಬಂದು ಮಂಜುನಾಥ ಸ್ವಾಮಿ ದರ್ಶನಕ್ಕೋಸ್ಕರ ಆ ಕ್ಯೂವಲ್ಲಿ ನಿಂತ್ಕೊಂಡು ಮಂಜುನಾಥ ಸ್ವಾಮಿ ದರ್ಶನ ಮಾಡಿ ನಮ್ಮ ಕೈಲಿ ಆಗೋ ಅಷ್ಟು ದಾನ ಮಾಡಿ ಪ್ರಸಾದ ತಗೊಂಡು ಆಚೆ ಬರ್ತೀವಿ. ಅಲ್ಲಿಂದ ಬೆಟ್ಟಕ್ಕೆ ಹೋಗಿ ಬಾಹುಬಲಿ ಸ್ವಾಮಿ ದರ್ಶನ ಮಾಡಿ ವಾಪಸ್ ಬಂದು ಅನ್ನಪೂರ್ಣಕ್ಕೆ ಬರ್ತೀವಿ. ಈ ಅನ್ನಪೂರ್ಣದಲ್ಲಿ ಪ್ರತಿದಿನ ಎಲ್ಲರಿಗೂ ಉಚಿತವಾಗಿ ಊಟ ಹಾಕ್ತಾರೆ. ಕೆಳಗಡೆ ಕೂತ್ಕೊಂಡು ಆ ಊಟ ಮಾಡೋದೇ ಒಂದು ಸ್ವರ್ಗ, ಅಷ್ಟು ರುಚಿಯಾಗಿರುತ್ತೆ ಈ ಊಟ. ಇದನ್ನು ಮುಗಿಸ್ಕೊಂಡು ಆಚೆ ಬಂದರೆ ಅಲ್ಲಿಗೆ ನಮ್ಮ ದರ್ಶನ ಮುಗಿಯುತ್ತೆ. ಧರ್ಮಸ್ಥಳಕ್ಕೆ ಹೋಗಿ ಆಚೆ ಬಂದರೆ ಏನಾಗುತ್ತಪ್ಪ ಒಬ್ಬ ಮನುಷ್ಯನಿಗೆ ಅಂದರೆ, ಈ ಸ್ಟಾರ್ಟ್ಸ್ ಫೀಲಿಂಗ್ ವೆರಿ ಲೈಟ್. ಈ ವಿಲ್ ಬಿಕಮ್ ಮೋರ್ ಹಂಬಲ್. ಎಷ್ಟೇ ಅಹಂಕಾರ ಇದ್ದರೂ ಅದು ಕೆಳಗಡೆ ಮಾಡುತ್ತೆ ಮತ್ತು ಮನುಷ್ಯನಾಗಿ ಮಾಡುತ್ತೆ. ಆಮೇಲೆ ಈ ಬಿಕಮ್ಸ್ ವೆರಿ ಫಿಯರ್ಲೆಸ್. ತುಂಬ ಧೈರ್ಯ ಬರುತ್ತೆ, ತುಂಬ ಕಾನ್ಫಿಡೆನ್ಸ್ ಬರುತ್ತೆ ಮತ್ತು ಈ ವಿಲ್ ಪುಟ್ ಹಿಮ್ಸೆಲ್ಫ್ ಆನ್ ಆನ್ ಅಚೀವ್ಮೆಂಟ್ ಮೋಡ್. ಇದು ನನ್ನ ಒಬ್ಬನ ಎಕ್ಸ್ಪೀರಿಯನ್ಸ್ ಅಲ್ಲ, ಇಲ್ಲಿ ಧರ್ಮಸ್ಥಳಕ್ಕೆ ಹೋಗಿ ಬಂದವ್ರ ಎಲ್ಲರ ಎಕ್ಸ್ಪೀರಿಯನ್ಸು ಇದೇ ಆಗಿರುತ್ತೆ. ಧರ್ಮಸ್ಥಳ ಮತ್ತು ವೀರೇಂದ್ರ ಹೆಗ್ಡೆ ಅವರು ಒಂದೇ. ದೇ ಆರ್ ಇನ್ಸೆಪರಬಲ್. ಇಂಥ ಒಂದು ಪುಣ್ಯಕ್ಷೇತ್ರದ ಬಗ್ಗೆ ಮತ್ತು ಇಂಥ ಒಂದು ಪುಣ್ಯ ಮನುಷ್ಯನ ಬಗ್ಗೆ ತುಂಬ ಕೆಟ್ಟದಾಗಿ ಮಾತಾಡಿದ್ದಾರೆ. ಇದು ತುಂಬ ತಪ್ಪು. ಅವ್ರ ಉದ್ದೇಶ ಧರ್ಮಸ್ಥಳದ ಹೆಸರು ಹಾಳಾಗಬೇಕು, ಅಲ್ಲಿಗೆ ಜನ ಬರಬಾರ್ದು ಅಂತ. ಸೊ ವಿ ಹ್ಯಾವ್ ಟು ಡಿಫೀಟ್ ದಿಸ್. ನಾವು ಏನು ಮಾಡ್ಬೋದು ಅಂತಂದರೆ, ನಾವೆಲ್ಲರೂ ಅಲ್ಲಿ ಹೋಗೋಣ. ನಮ್ಮ ಋಣ ಅಲ್ಲಿದೆ. ನಾನು ನನ್ನ ಆಫೀಸ್ ಅವ್ರ ಜೊತೆ ಹೋಗ್ತಾ ಇದ್ದೀನಿ, ನಾನು ನನ್ನ ಫ್ಯಾಮಿಲಿ ಅವ್ರ ಜೊತೆನೂ ಹೋಗ್ತಾ ಇದ್ದೀನಿ. ನೀವೆಲ್ಲರೂ ದಯವಿಟ್ಟು ಅಲ್ಲಿಗೆ ಹೋಗಿ. ವಿ ಶಾಲ್ ಮೇಕ್ ಎ ವೆರಿ ಬೋಲ್ಡ್ ಸ್ಟೇಟ್ಮೆಂಟ್. ವಿ ಆರ್ ವಿತ್ ಯು, ವಿ ಆರ್ ವಿತ್ ಧರ್ಮಸ್ಥಳ, ವಿ ಆರ್ ವಿತ್ ವೀರೇಂದ್ರ ಹೆಗ್ಡೆ. ಥ್ಯಾಂಕ್ ಯು.